ಧಾರವಾಡದ ಕಡಪ ಮೈದಾನದಲ್ಲಿ ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕರ ಸಂಘಟನೆ ವತಿಯಿಂದ ಇಡೀ ದೇಶಾದ್ಯಂತ ರೈತ ಸಮುದಾಯ ಮತ್ತು ಕೃಷಿ ಕಾರ್ಮಿಕರ ಅತ್ಯಂತ ಸಂಕಷ್ಟಮಯ ಜೀವನ ನಡೆಸುತ್ತಿದ್ದಾರೆ. ಸಾಲದ ಹೊರೆಯಿಂದಾಗಿ ರೈತರು ಆತ್ಮಹತ್ಯೆಗೆ ಮೊರೆ ಹೋಗುತ್ತಿದ್ದಾರೆ. ಪ್ರತಿದಿನವೂ ಬೀಜ, ಗೊಬ್ಬರ, ಕೀಟನಾಶಕಗಳಂತಹ ಕೃಷಿ ಒಳಸುರಿಯುಗಳು ಬೆಲೆಗಳು ಗಗನಕ್ಕೇರುತ್ತಿವೆ. ರೈತರ ಬೆಲೆ ಕೊಡಲೇಬೇಕು. ಆದರೆ ಯಾವ ಸರ್ಕಾರಗಳು ಕೃಷಿ ಉತ್ಪನ್ನಕ್ಕೆ ಸೂಕ್ತ ಬೆಲೆ ನೀಡುತ್ತಿಲ್ಲ. ವಿದ್ಯುತ್ ಕ್ಷೇತ್ರವನ್ನು ಸಂಪೂರ್ಣವಾಗಿ ಬಹುರಾಷ್ಟ್ರೀಯ ಕಂಪನಿಗಳ ಮಡಿಲಿಗೆ ಹಾಕಲೆಂದು ವಿದ್ಯುತ್ ಮಸೂದೆ 2023 ತರಲಾಗಿದೆ. ಎಲ್ಲ ದೇಶದಲ್ಲಿ ಜಿಲ್ಲೆಗಳಲ್ಲಿ ಇವತ್ತು ರೈತರು ಎದುರಿಸ್ತಕ್ಕಂಥ ಸಮಸ್ಯೆಗಳೇನಿದ್ದಾವೆ, ಈ ಸಮಸ್ಯೆಗಳಿಗೆ ಸರ್ಕಾರ ಸರಿಯಾದ ಉತ್ತರ ಕೊಡಬೇಕು ನಿಟ್ಟಿನಲ್ಲಿ ನಾವು ಹೋರಾಟನ ಕೈಗೆತ್ತಿಕೊಂಡಿದ್ದೀವಿ. ಆ ಹಿನ್ನೆಲೆಯಲ್ಲಿ ಇವತ್ತು ಧಾರವಾಡ ಜಿಲ್ಲೆಯಲ್ಲಿ ರೈತರು ಏನು ಎದುರಿಸ್ತಾ ಇದ್ದಾರೆ ನಿಮಗೆಲ್ಲ ಗೊತ್ತೇ ಐತಿ. ಸಾಕಷ್ಟು ಮಳೆ ಆಗಿದೆ, ಬೆಳೆ ನಷ್ಟ ಆಗಿದೆ, ಎಲ್ಲ ಕಡೆ ಸಮೀಕ್ಷೆಗಳಾಗ್ತಾ ಇದೆ ಮಾಡ್ತು ಅಂತ ಹೇಳ್ತಾ ಇದ್ದಾರೆ. ಇಂದು ಎಷ್ಟೋ ಕಡೆ ಸಮೀಕ್ಷೆಗಳಾಗಿಲ್ಲ, ಸರಿಯಾಗಿ ಬಂದಿಲ್ಲ. ಸರಿಯಾದ ಸಮೀಕ್ಷೆಗಳಾಗಬೇಕು. ಎಲ್ಲ ಬೆಳೆಗಳಿಗೆ ಇವತ್ತು ಪರಿಹಾರನ ಘೋಷಣೆ ಮಾಡಬೇಕು ಸರ್ಕಾರ. ಮೊದಲು ಪರಿಹಾರ ಕೂಡ ವೈಜ್ಞಾನಿಕವಾಗಿರ್ಬೇಕು. ಬರೀ 2,000 ರೂಪಾಯಿ 3,000 ರೂಪಾಯಿ ಕೊಡೋದಲ್ಲ. ಅವ್ರು ಎಷ್ಟು ಖರ್ಚು ಮಾಡಿದ್ರೆ ಲೆಕ್ಕ ಹಾಕಬೇಕು. ನೀವು ಎಷ್ಟು ಕೊಡೋಕ್ಕೆ ಸಾಧ್ಯ? 50% ಕೊಡ್ತಾರಾ, 30% ಕೊಡ್ತಾರಾ? ಅದನ್ನ ಆಧಾರದ ಮೇಲೆ ಕೊಡಬೇಕು ಹೊರತಾಗಿ ಭಿಕ್ಷೆ ಥರ ಕೊಡೋದಲ್ಲ. ಪರಿಹಾರನ ವೈಜ್ಞಾನಿಕವಾಗಿರ್ಬೇಕು ಅನ್ನೋ ಬೇಡಿಕೆ ಇಡ್ತಾ ಇದ್ದೀವಿ. ಹಾಗೆ ಧಾರವಾಡ ಜಿಲ್ಲೆಯಲ್ಲಿ ಬಗರಕ್ಕುಂ ಸಾಗುಗಳು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಅವ್ರಿಗೆ ಹಕ್ಕುಪತ್ರ ಕೊಡ್ತಂತೇಳಿ ಎಲ್ಲ ಸರ್ಕಾರಗಳು ಹೇಳ್ಕೊಂತ ಬಂದಿದ್ದಾರೆ. 1 ತಿಂಗಳಲ್ಲಿ ಮುಗಿಸ್ತೀವಿ, 2 ತಿಂಗಳು ಹೇಳ್ಕೊಂತಾನೆ ಬರ್ತಾ ಇದ್ದಾರೆ ಹೊರತಾಗಿ ಇಲ್ಲಿವರೆಗೆ ಹಕ್ಕುಪತ್ರ ಕೊಟ್ಟಿಲ್ಲ. ಅವ್ರು ಎಷ್ಟೋ ಕಡೆ ಎಬ್ಬಿಸ್ತಕ್ಕಂಥ ಕೆಲಸ ನಡೀತಾ ಇದೆ, ತೊಂದರೆ ಕೊಡ್ತಾ ಇದೆ ಬಿತ್ತನೆ ಮಾಡೋದಕ್ಕೆ. ಅದು ಮಾಡಬಾರ್ದು. ಈಗ ಕೂಡ ಎಲ್ಲರಿಗೂ ಕೂಡ ಸಾಗುವಳಿ ಚೀಟಿ ಕೊಟ್ಟು ಸಾಗುವಳಿದಾರ ಹಕ್ಕುಪತ್ರನ ಕೊಡಬೇಕು ಅನ್ನೋ ಒಂದು ಮುಖ್ಯ ಬೇಡಿಕೆ ಇದೆ. ಸಾಯಿರಾಮ್ ಡೆವಲಪರ್ಸ್ ಹಾಗೂ ಬಿಲ್ಡರ್ಸ್ ಅವರಿಂದ ಇಲ್ಲಿ ವಿಶೇಷ ದರದಲ್ಲಿ ಹುಬ್ಬಳ್ಳಿ ಧಾರವಾಡದಲ್ಲಿ ನಿಮ್ಮಿಷ್ಟದ ಫ್ಲಾಟುಗಳು ಲಭ್ಯವಿದೆ. ಹಾಗಾದರೆ ಸಂಪರ್ಕಿಸಿ ಸಾಯಿರಾಮ್ ಡೆವಲಪರ್ಸ್, ಓಸ್ವಾಲ್ ಟವರ್, 2ನೇ ಮಹಡಿ, ಜುಬ್ಲಿ ಸರ್ಕಲ್, ಧಾರವಾಡ. ಮೊಬೈಲ್ ನಂಬರ್ 7026657799. ಹಳ್ಳಿಯ ಕೃಷಿ ಕಾರ್ಮಿಕರು ಉದ್ಯೋಗವಿಲ್ಲದೆ ಜೀವನ ಉಪಾಯಕ್ಕಾಗಿ ಬಲವಂತವಾಗಿ ಹಳ್ಳಿ ಬಿಟ್ಟು ನಗರಗಳಿಗೆ ವಲಸೆ ಹೋಗುವಂತಾಗಿದೆ. ಕೃಷಿ ಕಾರ್ಮಿಕರ ಸಂಘಟನೆ ಮೂಲಕ ಧಾರವಾಡ ಡಿಸ್ಟಿಕ್ನಲ್ಲಿ ಯಾಕೆ ಸಭೆ ಸೇರಿದ್ದೇವೆ ಅಂತಂದ್ರೆ, ರೈತ ಅಧಿಕಾರಿಗೆ ಬಹಳ ಈ ಸರ್ಕಾರದಿಂದ ಒಂದೇ ತರ ಅಲ್ಲ, ಎಲ್ಲಾ ತರದಿಂದ ಹಲವಾರು ಬಗರ್ ಹುಕುಂ ಸಾಗುವಳಿ ಇರಲಿ, ನೆರೆಗಲ ಯೋಜನೆ ಇರಲಿ, ಬೆಳೆ ಹಾನಿ ಇರಲಿ, ಸಾಲ ಸೂಟ್ ಮಾಡುದಿರ್ಲಿ, ಎಲ್ಲಾ ತರದಿಂದ ಈ ಸರ್ಕಾರದಿಂದ ಯಾವುದು ನಮಗೆ ಸಹಕಾರ ಇಲ್ಲ. ಇವತ್ತು ಆ ಸಹಕಾರ ಇಲ್ಲದ್ರಿಂದ ನಾವು ಪ್ರತಿಭಟನೆ ಮಾಡಿ ಧಾರವಾಡ ಜಿಲ್ಲಾ ಅಧಿಕಾರಿಗಳ ಎದುರುಗಡೆ ಇವತ್ತು ನಾವು ಇದನ್ನ ಪ್ರತಿಭಟನೆ ಮಾಡಿ ಇವತ್ತ ಈ ಮನಿ ಮೇಲೆ ಸಲ್ಲಿಸಬೇಕಂತ ಇಲ್ಲಿ ಬಂದೇವೆ. ಇವತ್ತ ಈ ಗ್ರಾಮ ಪಂಚಾಯತಿಗಳಲ್ಲಂತೂ ಬಹಳ ದೊಡ್ಡ ಅನ್ಯಾಯ. ಈ ನೆರೆಗಲ ಯೋಜನೆಯನ್ನ ಮಾಡ್ತಕ್ಕಂತ ಈ ಬಡ ಕೂಲಿಕಾರಿಗೆ ಸರಿಯಾದ ಯೋಜನೆಯನ್ನು ಕೊಡ್ತಾ ಇಲ್ಲ. ಇವತ್ತ ಆ ಗ್ರಾಮ ಪಂಚಾಯತಿಗೆ 6 ನಂಬರ್ ತುಂಬಿ ಕೊಟ್ಟು ತಿಂಗಳಾನ್ಗಟ್ಲೆ ಆದ್ರೂ ನಾವು ಬಡವರಿಗೆ ಕೊಡೋದಿಲ್ಲ. ಇವತ್ತು ಇನಾಕರಣ ಸರ್ಕಾರ ಸೋರಿ ಹೋಗ್ತದೆ, ಎಲ್ಲೆಲ್ಲೋ ಕೋಟಿಗಟ್ಲೆ ಇವತ್ತು ಹಾನಿ ಆಗ್ತತಿ. ಅಂತದ್ದು ಬಡ ಒಬ್ಬ ಕೂಲಿಕಾರ, ಒಬ್ಬ ಹೆಣ್ಣು ಮಗಳು, ಒಬ್ಬ ದುಡಿದಂತ ವಯಸ್ಸಾದ ಮುದುಕ ಏನೋ ಮನೆ ಜೀವನ ಮಾಡ್ತಾನಂತಂದ್ರೆ ಅದಕ್ಕೆ ಅಡಗಾಲ ಹಾಕ್ತಾರೆ. ಆದರೆ ನಗರಗಳು ನಿರುದ್ಯೋಗಗಳಿಂದ ತುಂಬಿ ತುಳುಕುತ್ತಿದೆ. ಇಂತಹ ಸಂಕಷ್ಟಮಯ ಜೀವನದ ಪರಿಸ್ಥಿತಿಗೆ ಕೇಂದ್ರ ಬಿಜೆಪಿ ಹಾಗೂ ವಿವಿಧ ರಾಜ್ಯ ಸರ್ಕಾರಗಳು, ಕಾರ್ಪೊರೇಟರ್ ಮನೆತನಗಳು ಪರವಾದ ಮತ್ತು ರೈತ ವಿರೋಧಿಯಾದ ನೀತಿಗಳೇ ಕಾರಣ. ಯಾಕೆ ಕೇಳಿದ್ರೆ ಖಾಲಿ ಅರ್ಜಿ ಹಾಕಬೇಕು ಬರೀ ಅಂತ ಹೇಳ್ತಾರೆ. ನೀವು ತಹಸೀಲ್ದಾರ್ಗೆ ಅರ್ಜಿ ಕೊಟ್ಟವ್ರಿ, DC-ಗೆ ಅರ್ಜಿ ಕೊಟ್ಟವ್ರಿ, ಆನ್ಲೈನ್ ಅರ್ಜಿ ಹಾಕಿವ್ರಿ, ಎಲ್ಲ ಹಾಕಿದ್ರು ಏನು ಬರಕ್ತಾ ಇರಲ್ಲ. ಈಗ 68ರಿಂದ ನಮ್ಗೆ ಅವ್ರೇನು ಕೊಟ್ಟಿದ್ದು ಲಿಪಿ ನಮ್ಮ ಕಡೆ ಐತ್ರಿ, ನಾವು ಎಲ್ಲ ತೋರಿಸಿದ್ರು ಮತ್ತು ಅದನ್ನ ಹಿಂದಕ್ಕೂ ಕೊಡ್ತಾರೆ ನಮ್ಗೆ. ಅದು ಹೆಂಗಾಗೈತಪ್ಪ ಅಂತಂದ್ರೆ ಇದು ಬಡವನ ಕೋಪ ದೊಡೆ ಮೂಲ ಅಂತಾರಲ್ರಿ, ನಾವೇನು ಮಾಡಿದ್ರು ಮತ್ತು ನಮ್ಗೆ ಹಿಂಗಾಗೈತೆ. ಈಗ ನಾವು ಹೋರಾಟದ ಮುಖಾಂತರ ನಮ್ಗೆ ಅದನ್ನ ನಮ್ಮ ಭೂಮಿ ನಮ್ಗೆ ಕೊಳ್ಳಿ, ಅದರಿಂದ ನಮ್ಮ ಜೀವನ ನಡೀತೈತೆ. ಅದನ್ನ ಬಿಟ್ಟರೆ ನಮ್ಮ ಜೀವನ ಇಲ್ರಿ. ಈಗ 2 ಎಕರೆ 3 ಎಕರೆ ಮಾಡ್ಕೊಂಡು ಜೀವನ ಮಾಡ್ತೇವ್ರಿ, ಅದನ್ನ ಬಿಡಿಸ್ಬಿಟ್ರೆ ಅಂತ ನಾವ್ ಏನ್ ಮಾಡ್ಬೇಕ್ರಿ? ಈಗ ನಮ್ಗೆ ಮುಂದೆ ಜೀವನನೇ ಇಲ್ರಿ. ಈಗ ನಾವು ಬಿಡಿಸಿದ್ರು ಅಂತಂದ್ರೆ ಸೀದಾ ತಹಸೀಲ್ದಾರ್ ಆಫೀಸ್ ನಾವು ಏನ್ ಆತ್ಮಹತ್ಯೆ ಮಾಡ್ಕೊಳ್ಳೋದು ಲಾಸ್ಟ್ ಬೈಟ್ ನೋಡ್ರಿ. ನಾವು ಮಾಡತ್ತೇವ್ರಿ, ನಾವು ಮಾಡಿದ್ದು 2 ಎಕರೆ ಆತ್ಮಹತ್ಯೆ ಕೂಡ ಆಗ್ತಿಲ್ರಿ. ನನ್ನ ಹೆಸರು ಸುಭಾಷ್ ನಿಂಬೋಜಿ ಅಂತ, ಬೆಂಡಲ್ಗಟ್ಟಿ, ಕಲೆಕ್ಟ್ ತಾಲೂಕು. ಕ್ರಾಂತಿ ಸಮಾಚಾರ, ಧಾರವಾಡ.